ಆತ್ಮೀಯರೇ, ಚಿಂತೆ ಎಂದರೆ ಪುನರಾವರ್ತಿತ, ನಿಯಂತ್ರಿಸಲಾಗದ ರೀತಿಯಲ್ಲಿರುವ ನಕಾರಾತ್ಮಕ ಸ್ವರೂಪದ ಯೋಚನೆಗಳು ಮತ್ತು ಭಾವನೆಗಳು. ಚಿಂತೆ ಮಾಡಿ ನಾವು ಯಾಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನ ಮರೆತು ಮುಂದೆ ನಡೆಯಬೇಕು. ಚಿಂತೆ ಮಾಡುವುದರಿಂದ ನಾಳಿನ ಸಮಸ್ಯೆಗಳು ದೂರ ಆಗುವುದಿಲ್ಲ, ಬದಲಾಗಿ ಇಂದಿನ ನೆಮ್ಮದಿಯನ್ನು ಸಹ ಕಳೆದುಕೊಳ್ಳುತ್ತೇವೆ. ಚಿಂತೆ ನಾಳಿನ ತೊಂದರೆಗಳನ್ನು ತೊಡೆದು ಹಾಕುವುದಿಲ್ಲ. ಗಟ್ಟಿ ನಿರ್ಧಾರ ಮಾಡಿದ ಮೇಲೆ ಮತ್ತೆ ಅದರ ಬಗ್ಗೆ ಚಿಂತೆ ಮಾಡಬಾರದು. ಅದು ವಸ್ತುವಾಗಲಿ ವ್ಯಕ್ತಿಯೇ ಆಗಿರಲಿ. ಚಿಂತೆಗೂ ಚಿತೆಗೂ ಕೇವಲ 0ಯಷ್ಟೇ ವ್ಯತ್ಯಾಸವಿದ್ದರೂ ಅವುಗಳ ಕಾರ್ಯಗಳಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಚಿತೆ ಸತ್ತವನನ್ನ ಸುಟ್ಟರೆ ಚಿಂತೆ ಬದುಕಿರುವವರನ್ನ ಸುಡುತ್ತದೆ. ಮನಸ್ಸಿನಲ್ಲಿ ಹುಟ್ಟಿ ಭಾವದಲ್ಲಿ ಬೆಳೆಯುವ ಈ ಚಿಂತೆ ಎಲ್ಲ ವಯೋಮಾನದವರನ್ನ ಆಕ್ರಮಿಸಿಕೊಂಡು ಅವನ ನೆಮ್ಮದಿ ಸುಖವನ್ನ ಹಾಳು ಮಾಡುವುದಲ್ಲದೆ ಚಿಂತೆಯನ್ನ ಮರೆಯುವುದಕ್ಕಾಗಿ ಇನ್ನಿಲ್ಲದ ವ್ಯಸನಗಳಿಗೆ ಬಲಿಯಾಗಿ ಅಕಾಲ ಮರಣಕ್ಕೆ ತುತ್ತಾಗುತ್ತಿದ್ದಾರೆ. ಅನುಭಾವಿಗಳು ಚಿಂತೆ ಎಂಬುದು ಭ್ರಾಂತಿ, ಅದರಿಂದ ಮುಕ್ತರಾಗಬೇಕೆನ್ನುತ್ತಾರೆ. ಬದುಕು ಎಂದ ಮೇಲೆ ಚಿಂತೆಗಳು ಇದ್ದೇ ಇರುತ್ತವೆ. ಅವುಗಳನ್ನು ಎದುರಿಸಿ ನಿಲ್ಲಬೇಕು. ಭಗವಂತನನ್ನ ಆಶ್ರಯಿಸಿ ಚಿಂತೆ ಭ್ರಾಂತಿಗಳಿಂದ ಮುಕ್ತರಾಗಬೇಕು. ಚಿಂತೆ ನಮ್ಮ ಅಮೂಲ್ಯ ಬದುಕನ್ನು ನಾಶಪಡಿಸುತ್ತದೆ. ನಾವು ಇಲ್ಲದ ಚಿಂತೆಯನ್ನ ತಲೆಯಲ್ಲಿ ತುಂಬಿಕೊಂಡು ನಿರಾಶರಾಗುತ್ತಿದ್ದೇವೆ. ಹಣೆಗೆ ಕೈ ಹಚ್ಚಿ ಕೂರುತ್ತಿದ್ದೇವೆ. ಅಂಬಿಗ ಚೌಡಯ್ಯನವರು ಹೇಳುವಂತೆ ಬಡತನಕ್ಕೆ ಉಂಬುವ ಚಿಂತೆ, ಉಣಲಾರದೆ ಉಡುವ ಚಿಂತೆ, ಉಡಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಹೀಗೆ ಚಿಂತೆಯಲ್ಲಿ ಸಿಕ್ಕು ಸುಖ ಸಂತೋಷ ನೆಮ್ಮದಿಯನ್ನ ಕಳೆದುಕೊಂಡಿದ್ದೇವೆ. ಧ್ಯಾನ ಪೂಜೆ ಮಾಡಿದರೂ ನಾವು ಕಷ್ಟಪಡುವುದು ತಪ್ಪಲಿಲ್ಲವಲ್ಲ ಎಂದು ಚಿಂತೆಯ ಸರಪಳಿಯಲ್ಲಿ ಸಿಕ್ಕು ಚಡಪಡಿಸುತ್ತಿದ್ದಾರೆ. ಚಿಂತೆಯನ್ನು ನಮ್ಮ ತಲೆಯಲ್ಲಿ ಕಟ್ಟಿಕೊಂಡಾಗ ನಮಗೆ ಎಂದಿಗೂ ಆನಂದ ಸಿಗುವುದಿಲ್ಲ. ಆನಂದದ ಜೀವನ ನಮ್ಮದಾಗಬೇಕಾದರೆ ಚಿಂತೆ ಚಿಂತನವಾಗಬೇಕು. ಅಂತರಂಗದ ಅರಿವನ್ನ ಸಂಪಾದಿಸಿ ಅದಕ್ಕೆ ಪರಿಹಾರ ಹುಡುಕಿಕೊಳ್ಳಬೇಕು. ಸಂಸ್ಕಾರದ ಬದುಕು ನಮ್ಮದಾಗಬೇಕು. ಮತ್ತೊಬ್ಬರ ಸಂತಸದಲ್ಲಿ ನಮ್ಮ ಸಂತೋಷವನ್ನ ಕಂಡರೆ ನಮ್ಮ ಚಿಂತೆ ದೂರ ಮಾಡುತ್ತದೆ, ವಿಶಾಲ ಭಾವ ಬರುತ್ತದೆ. ಚಿಂತೆ ಚಿಂತನವಾದರೆ ನಮ್ಮ ಬದುಕು ಭವ್ಯವಾಗುತ್ತದೆ, ದಿವ್ಯವಾಗುತ್ತದೆ. ಹರಿದಾಡುವ ಮನಸ್ಸನ್ನ ಭಗವಂತನಲ್ಲಿ ಸ್ಥಿರಗೊಳಿಸಿದಾಗ ಮನಸ್ಸಲ್ಲಿ ಶಾಂತಿ ನೆಲೆಸುತ್ತದೆ, ನೆಮ್ಮದಿಯ ತಾಣವಾಗುತ್ತದೆ, ಚಿಂತೆ ದೂರವಾಗುತ್ತದೆ.